ನಿನ್ನದೇ ಕೂಡಿದೆ ತಾಯಿ. ಜೀವನ ಗೂಡಿನಂತರ ಈ ನಮ್ಮ ಸಂಸಾರಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ರಕ್ಷಣೆ ಮಾಡಿ ತನ್ನ ಪತಿ ಮೈದನನ್ನು ರಕ್ಷಣೆ ಮಾಡುವ ಭಾರ ನಿನ್ನದೇ ಕೂಡಿದೆ ತಾಯಿ, ನಿನ್ನದೇ ಕೂಡಿದೆ. ಗೀತಾ, ಗೀತಾ, ಇದೇನು ಸ್ವಾಮಿ ನಿಮ್ಮ ಮೈಯಲ್ಲಿ ಹರಿದ ಬಟ್ಟೆಗಳು? ಯಾಕೆ ಯಾರ ಜೊತೆನಾದ್ರೂ ಜಗಳ ಮಾಡಿಕೊಂಡು ಬಂದ್ರ? ಹೇಳಿ ಸ್ವಾಮಿ, ಹೇಳಿ. ಕಂಬಕ್ಕೆ ಕಟ್ಟಿ ಹೊಡೆದು ಕಳಿಸಿದ್ದಾನೆ ಗೀತಾ. ಏನು ಹೇಳುತ್ತಿರುವುದು ನೀವು? ನಮ್ಮ ಆಸ್ತಿಯನ್ನು ಕಸಿದುಕೊಳ್ಳುವುದಕ್ಕೆ ಆ ಅಗ್ನಿಗೌಡನಿಗೆ ಏನಿದೆ ಹಕ್ಕು? ಗೀತಾ, ನಮ್ಮ ತಂದೆಯವರು ಮಾಡಿದ ಸಾಲವನ್ನು ಅಂದೇ ತೀರಿಸಿದರು. ಇನ್ನು ನಿಮ್ಮ ತಂದೆಯವರು ಮಾಡಿದ ಸಾಲ ಬಾಕಿ ಇದೆ. ಆ ಬಾಕಿ ಇದ್ದ ಸಾಲವನ್ನು ಕೊಟ್ಟು ಬಿಡು, ಇಲ್ಲ ಅಂದ್ರೆ ನನ್ನ ಮನೆಯಲ್ಲಿ ಜೀತವಾಗಿ ದುಡಿ ಎಂದು ಹೇಳುತ್ತಿದ್ದಾನೆ ಆ ಪಾಪಿ. ನಿಮ್ಮ ತಂದೆಯವರು ಆ ಗೌಡನ ಸಾಲವನ್ನು ಇನ್ನೂ ತೀರಿಸಿಲ್ವೇನು? ತೀರಿಸಿದ್ದಾನೆ ಗೀತಾ, ತೀರಿಸಿದ್ದಾನೆ. ಆದರೂ ಗುಡ್ಡದ ಬಳಿ ಇರುವ ಆ 2 ಎಕರೆ ಆಸ್ತಿಯನ್ನು ಮಾರಿ ಅವನ ಅಸಲು ಬಡ್ಡಿ ಸಮೇತ. ಆದರೂ ನಿಮ್ಮ ತಂದೆಯವರು ಮಾಡಿದ ಸಾಲ ಇನ್ನೂ ಹಾಗೆ ಇದೆ, ಅದನ್ನು ಕೊಟ್ಟು ಬಿಡಿ ಎಂದು ಹೇಳ್ತಿದ್ದಾನೆ ಆ ನೀಚ. ಲಕ್ಷ್ಮೀದೇವಿ ಆ ದುಷ್ಟರನ್ನು ಕಂತಿನಿಂದ ನೋಡುತ್ತಾಯಿ. ಇಲ್ಲ ಅಂದ್ರೆ ನಮ್ಮಂತ ಬಡವರೇ ಬದುಕುವುದೇ ಕಷ್ಟವಾಗುತ್ತೆ ಈ ಭೂಮಿ ಮೇಲೆ. ಹೋಗ್ಲಿ ಬಿಡಿ, ತಾಳಿದವನು ಬಾಳುವವನು ಆಗಿದೆಲ್ಲವನು ಮರೆತು ಒಳಗಡೆ ಹೋಗಿ ಬೇರೆ ಬಟ್ಟೆ ಹಾಕಿಕೊಂಡು ಬನ್ನಿ. ಗೀತಾ, ನಾನೆಷ್ಟೇ ಕಷ್ಟದಲ್ಲಿದ್ದರು ಅದನ್ನೆಲ್ಲವನ್ನು ಮರೆಯಿಸಿ ನನ್ನನ್ನು ಸಂತೋಷದ ಹಾದಿಯಲ್ಲಿ ನಿಲ್ಲಿಸುತ್ತಿರುವಲ್ಲ, ನೀನೇ ನನ್ನ ನಿಜವಾದ ದೇವತೆ ಕಣೆ, ನಿಜವಾದ ದೇವತೆ. ಲಕ್ಷ್ಮೀದೇವಿ ಸಾಲ ಕೊಟ್ಟರು ಕೂಡ ಕೊಟ್ಟಿಲ್ಲ ಅಂತ ಕಾಡುವ ಆ ದುಷ್ಟನನ್ನು ಸಂಹಾರ ಮಾಡುವುದಕ್ಕೆ ಈ ಧರೆಗಿಳಿದು ಯಾವಾಗ ಬರುವೆ ಹೇಳುತ್ತಾಯಿ? ಹೇಳು. ಗೀತಾ, ಶರ್ಟ್ ಹಾಕಿಕೊಂಡು ಬಂದೆ, ಈಗಲಾದ್ರೂ ಸಂತೋಷ ತಾನೆ? ಹೌದು ರೀ, ತುಂಬಾ ಸಂತೋಷ ಆಯ್ತು. ನೀವೀಗ ಹೇಗೆ ಕಾಣಿಸ್ತಾ ಇದ್ರೆ ಗೊತ್ತಾ? ಹೇಗೆ ಕಾಣಿಸ್ತಾ ಇದ್ದೀನಿ ಗೀತಾ? ಸಾಕ್ಷಾತ್ ಆ ಪರಶಿವನಂತೆ ಕಾಣುತ್ತಿರುವಿರಿ. ನೀನು ಅಷ್ಟೇ ಕಣೆ, ಸಾಕ್ಷಾತ್ ಆ ಪಾರ್ವತಿ ತರನೇ ಕಾಣಿಸ್ತಾ ಇದೆಯಾ? ಹೊಗಳಿಕೆ ಸಾಕು, ತುಂಬಾ ಹೊತ್ತಾಯ್ತು, ಬರೀ ಊಟ. ಎಲ್ಲೋ ಗೀತಾ, ಊಟಕ್ಕಿಂತ ಮುಂಚೆ ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಸುಮಧುರವಾದ ಗೀತೆಯನ್ನು ಹಾಡಬಹುದು. ಆಯ್ತು ರೀ, ನಿಮ್ಮ ಇಷ್ಟನೇ ನನ್ನ ಇಷ್ಟ.
ಹೊಸ ರಾಗವ ಗೀತಾ, ನನ್ನ ತಮ್ಮ ನರಸಿಂಹ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಹೊಲಕ್ಕೆ ಹೋಗಿ ಗಿಡಗಳನ್ನು ಕಡಿದು ಹಾಕ್ತೀನಿ ಅಂತ ಕೊಡ್ಲಿ ತೆಗೆದುಕೊಂಡು ಹೋಗಿದ್ದಾನೆ. ಏನು, ಹೊಲಕ್ಕೆ ಹೋಗಿದ್ದಾನೆ? ಶಾಲೆ ಕಲಿತು ಕೂಲಿ ಕೆಲಸ ಮಾಡುವ ಅಂತಲ್ಲ ನನ್ನ ತಮ್ಮನ ಜೀವನ. ಹೇಗಾದ್ರೂ ಮಾಡಿ, ಎಲ್ಲಿಯಾದ್ರೂ ಸಾಲ ಸೋಲ ಮಾಡಿ ನನ್ನ ತಮ್ಮನಿಗೆ ನೌಕರಿ ಹಚ್ಚಬೇಕಂದ್ರೆ ಕಾಸು ಇಲ್ಲದೆ ಕಂಗಾಲಾಗಿದೆ. ಏನಾದ್ರೂ ಮಾಡಿ ನರಸಿಂಹನಿಗೆ ಒಂದು ಒಳ್ಳೆಯ ನೌಕರಿಯನ್ನು ಹಚ್ಚಲೇಬೇಕು. ಇಲ್ಲ ಅಂದ್ರೆ ಮುಂದೆ ಅವನ ಜೀವನದ ಗತಿ ಹೇಗೆ? ಹೌದು ಗೀತಾ, ನೀನು ಹೇಳಿದ ಹಾಗೆ ನನ್ನ ತಮ್ಮ ನರಸಿಂಹನಿಗೆ ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ನನ್ನ ತಮ್ಮ ನರಸಿಂಹನಿಗೆ ನೌಕರಿ ಹಚ್ಚಬೇಕು. ಇನ್ನೊಬ್ಬ ನನ್ನ ತಮ್ಮ ಶಾಲೆ ಕಲಿಯಲು ಬೆಂಗಳೂರಿನಲ್ಲಿ ಇದ್ದಾನೆ. ಅವನಿಗೆ ತನ್ನ ಅಣ್ಣಂದಿರ ಚಿಂತೆಯೂ ಕೂಡ ಅವನಿಗೆ ಇಲ್ಲ. ತಮ್ಮ ಅಣ್ಣಂದಿರು ಹೇಗಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂಬ ಚಿಂತೆಯೂ ಕೂಡ ಅವನಿಗೆ ಇಲ್ಲ. ಅವ್ರ ಬಗ್ಗೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ರಜೆ ಸಿಕ್ಕಾಗ ನನ್ನ ಮೈದುನ ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಹಾ ಗೀತಾ, ಆ ಶ್ರೀಮಂತ ಅಂಗಡಿಗಳನ್ನ ಜೊತೆ ನಡೆದಿರುವ ಆ ದುರಂತದ ಕಥೆಯನ್ನು ನನ್ನ ತಮ್ಮ ನರಸಿಂಹನಿಗೆ ಹೇಳಬೇಡ. ಯಾಕೆಂದ್ರೆ ನನ್ನ ತಮ್ಮ ಮೊದಲೇ ಕೋಪಿಷ್ಟ. ಅವನಿಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಆ ಅಗ್ನಿಗೌಡನ ಜೊತೆ ಹೋಗಿ ಕಾಲು ಕೆದರಿ ಜಗಳಕ್ಕೆ ನಿಲ್ಲುತ್ತಾನೆ. ಗೀತಾ, ಜಗಳಕ್ಕೆ ನಿಲ್ಲುತ್ತಾನೆ. ನಿಲ್ಲಬೇಕಣ್ಣ, ಆ ದುಷ್ಟ ಅಗ್ನಿಗೌಡನ ಜೊತೆ ಸತ್ತು ಹೊಡೆದು ನಿಲ್ಲಬೇಕು. ಏನೋ ತಮ್ಮ ನರಸಿಂಹ, ಅಲ್ಲಿ ನಡೆದಿರೋ ವಿಷಯ ನಿನಗೆ ಹೇಗೆ ಗೊತ್ತಪ್ಪ? ನಿನಗೆ ಹೇಗೆ ಗೊತ್ತು? ಗೊತ್ತಣ್ಣ, ನನಗೆಲ್ಲ ಚೆನ್ನಾಗಿ ಗೊತ್ತು. ನಾನು ಹೊಲದಿಂದ ಮನೆಗೆ ಬರುವಾಗ ವಾಲಿಕಾರ್ ಸಿದ್ದಣ್ಣ ದಾರಿಯೆಲ್ಲ ಎಲ್ಲ ವಿಷಯನೂ ಹೇಳಿದ. ಹೇಳಣ್ಣ, ಆ ದುಷ್ಟ ಗೌಡ ನಿನ್ನ ಮೇಲೆ ಏಕೆ ಕೈ ಮಾಡಿದ ಹೇಳಣ್ಣ. ಸಮಾಧಾನ ತೆಗೆದುಕೋ ತಮ್ಮ, ಸಮಾಧಾನ ತೆಗೆದುಕೋ. ನಮ್ಮ ತಂದೆಯವರು ಮಾಡಿದ ಸಾಲವನ್ನು ಅಂದೇ ತೀರಿಸಿದರು. ಇನ್ನು ನಿಮ್ಮ ತಂದೆಯವರು ಮಾಡಿದ ಸಾಲ ಬಾಕಿ ಇದೆ. ಆ ಸಾಲವನ್ನು ಕೊಟ್ಟು ಬಿಡಿ. ಇಲ್ಲ, ನಿಮ್ಮ ಊರ ಹೊರಗಿನ 8 ಎಕರೆ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದುಕೊಡಿ ಎಂದು ನನ್ನನ್ನು ಆಳುಗಳಿಂದ ಕಂಬಕ್ಕೆ ಕಟ್ಟಿ ಹೊಡಿಸಿದ ತಮ್ಮ. ಮುಗ್ಧ ನನ್ನ ಈ ಅಣ್ಣ ಒಬ್ಬನೇ ಸಿಕ್ಕಿದ್ದಾನೆಂದು ಕಾಲುಗಳಿಂದ ಕಂಬಕ್ಕೆ ಕಟ್ಟಿ ಹೊಡಿಸಿದನೋ ಕೆಟ್ಟಕೊಳ್ಳಿ. ನಿನಗಿನ್ನು ಈ ಭೂಮಿ ಮೇಲೆ ಉಳಿಗಾಲವಿಲ್ಲ. ಬದುಕುಳಿಯಲೇ ಈ ನರಸಿಂಹನ ಕೊಟ್ಟಿ ಬಾಯಿಂದ ಬೆಂಕಿ ಬಿರುಗಾಳಿ ಬೀಸಿದರು ಸರಿ, ನಿನ್ನನ್ನು ಸಂಹಾರ ಮಾಡಲು ಬಿಡಲಾರೋ ಈ ನರಸಿಂಹ. ಲೇ ಗೌಡ, ಹೋಗ್ಲಿ ಬಿಡಪ್ಪ. ಆ ಗೌರನ ಪಾಪಕ್ಕೆ ಆ ಮಹಾತಾಯಿ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತಾಳೆ. ಹೇಗೆ ಸಮಾಧಾನ ಮಾಡಿಕೊಳ್ಳಿ ಎತ್ತಿಗೆ? ಮುಗ್ಧ ಈ ನನ್ನ ಒಬ್ಬನೇ ಸಿಕ್ಕಿದ್ದಾನೆಂದು ಹೊಡೆದು ಕಳಿಸಿದ್ದಾನಲ್ಲ ಗೌಡ. ಇಂಥ ಶ್ರೀಮಂತ ಪುಣ್ಯಗಳನ್ನ ಮಣ್ಣನ್ನು ಬಿಡಿಸಿ ಬಿಡಬೇಕು ಅದಕ್ಕೆ. ಆವಾಗಲೇ ಬುದ್ಧಿ ಬರೋದು ಈ ಶ್ರೀಮಂತ ಪುಣ್ಯಗಳಿಗೆ. ನೋಡಪ್ಪ, ಆ ಕಾಲ ಬಂದೇ ಬರುತ್ತೆ. ಆ ಗೌಡನ ಸಾವು ಸಮೀಪ ಬಂದಿದೆ. ಇರ್ಲಿ ನಡೀರಿ, ತುಂಬಾ ಹೊತ್ತಾಯ್ತು, ಎಲ್ಲರೂ ಸೇರಿ ಊಟ ಮಾಡೋಣ. ತಮ್ಮ ನರಸಿಂಹ,
ಕೈಕಾಲು ಮುಖ ತೊಳೆದುಕೊಂಡು ಬಾಪ, ಊಟ ಮಾಡುವಂತೆ. ಆಯ್ತಣ್ಣ, ದೊಡ್ಡ ಹೋಗೋಣ.